ಮಂಗಳೂರಿನ ಮೂಲ ನದಿ ಮೀನುಗಾರರು ಪೂರ್ವಿಕರ ಕಾಲದಿಂದಲೂ ಫಲ್ಗುಣಿ ನದಿಯಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನ ನಡೆಸಿಕೊಂಡು ಬರ್ತಿದ್ದಾರೆ. ಆದರೆ ಈಗ ಮೀನುಗಾರಿಕೆಯನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿರುವ ನದಿ ಮೀನುಗಾರರ ಕಷ್ಟ ಕೇಳುವವರಿಲ್ಲ. ಮೀನುಗಾರಿಕೆ ಮಾತ್ರವಲ್ಲದೆ ಈಗ ಅವರಿಗೆ ನೀರಿಗಿಳಿಯುವುದೇ ಕಷ್ಟವಾಗಿದೆ. ಅದು ಹೇಗೆ ಅಂತೀರಾ? ಹೇಳ್ತೀವಿ, ಈ ಸ್ಟೋರಿ ನೋಡಿ. ಮಂಗಳೂರಿನ ಮೂಲ ನದಿ ಮೀನುಗಾರರು ಗುರುಪುರ ಹೊಳೆಯಲ್ಲಿ ತಮ್ಮ ಪೂರ್ವಿಕರ ಕಾಲದಿಂದಲೂ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನ ನಡೆಸಿಕೊಂಡು ತಮ್ಮ ಜೀವನವನ್ನ ನಡೆಸುತ್ತಿದ್ದಾರೆ. ನದಿ ಮೀನುಗಾರಿಕೆಯೇ ಅವರ ಜೀವನಾಧಾರ. ಸಾಂಪ್ರದಾಯಿಕವಾಗಿ ವಿವಿಧ ರೀತಿಯ ನದಿ ಮೀನುಗಾರಿಕೆಯನ್ನ ನಡೆಸುತ್ತಾ ಜೀವನ ಸಾಗಿಸುತ್ತಿರುವ ಮೀನುಗಾರರ ಜೀವನ ಈಗ ಕಷ್ಟಕರವಾಗಿದೆ. ಹೌದು, ಸಾಂಪ್ರದಾಯಿಕವಾಗಿ ನದಿ ಮೀನುಗಾರಿಕೆಯನ್ನ ನೀರಿಗೆ ಇಳಿದು ಮೀನುಗಾರಿಕೆ ಮಾಡುವ ಪದ್ಧತಿಯಲ್ಲೇ ಬೊಲ್ಪು ಬಲೆ ಮತ್ತು ರಂಪಣೆ ವಿಧಾನಗಳು ಮುಖ್ಯವಾದುದು. ಬಡ ಮಹಿಳೆಯರು ನೀರಿಗೆ ಇಳಿದು ಮರುವಾಯಿ ಸಿಗಡಿ ಹಿಡಿಯುವ ಪದ್ಧತಿ ಸಾಂಪ್ರದಾಯಿಕ ನದಿ ಮೀನುಗಾರಿಕೆಯದ್ದು. ಆದರೆ ಈಗ ಮರಳುಗಾರಿಕೆಯಿಂದ ನದಿ ಮೀನುಗಾರಿಕೆ ಅಸಾಧ್ಯವಾಗಿದೆ. ಮರಳು ತೆಗೆದು ನೀರಿನ ಆಳ ಜಾಸ್ತಿಯಾಗಿರುವುದರಿಂದ ದೋಣಿಯಿಂದ ನೀರಿಗೆ ಇಳಿದು ಮೀನುಗಾರಿಕೆ ನಡೆಸಲು ಕಷ್ಟವಾಗ್ತಿದೆ. ಮರುವಾಯಿ ತೆಗೆಯುವ, ಸಿಗಡಿ ಹಿಡಿಯುವ ಬಡ ಮಹಿಳೆಯ ಅಳಲನ್ನ ಕೇಳುವವರಿಲ್ಲದಂತಾಗಿದೆ. ಎಟ್ಟಿ ಮರುವಾಯಿ ಪುರ ಪತ್ತದ ಜೀವನ ಮನ್ಪುನ ಹುಲು ಇತ್ತ ಬಂಡ ಪುಯ್ಯದ ಪಂದೆಂಕಲೆಗ್ ಮರುವಾಯಿ ಬುಡ್ಲೆ ಎಟ್ಟಿಲೆಜಿ ಓಲ ದೆಪ್ಪರಲೆಜ್ಜಿ ಪೋರಲೆಜಿ ಪೋಪಿನ ದಿನಾಲ ಆಮೇಲೆ ಪೋದು ತುದೇಟ್ ಬುಲ್ತುದೆ ಬರ್ಪಿನ ಅಂಚಿನ ಪರಿಸ್ಥಿತಿ ಹೆಂಗನೆತ್ತ ಇತ್ತೆ ಬಂಡವೇ ಇತ್ತೆ ಪೊಯ್ಯದ ಅಂತೂ ಅಕುಲು ಉಂತ ಓಡೆ ಇಜಿನ ಎಂತು ಎಂಕುಲು ಬದುಕರ ಎಂಕಲೆಗಿ ಬುಡ್ಜೆರಡೆ ಎಂಕುಲು ಉಗ್ರ ಹೋರಾಟ ಅಂತೂ ಗ್ಯಾರಂಟಿ ಮನ್ಪುನು ದಯ ಪಂಡ ಇತ್ತೆ ಅಂಚಿನ ಒಂಜಿ ಪಂಡ ಸಾಲಲ ಮಂತದ ಎಂಕುಲು ಸಾಲ ಮಂತದ ಒಂಜಿ ಮೇಟ್ ಕೊರೋನಾದ ಒಂದು ಅನಸ್ತದಲ್ಲ ಬಾರಿ ಬಂಗ ಆಂಡೆಂಕಲೆ ಸರ್ಕಾರದ ಕುಲು ಇಂಚ ಓಲ ಸಹಾಯ ಮಂತ್ ಜೆರಡಲೆಂಕಲೆ ಬೇಜಾರಿಜ್ಜಿ ಆಂಡೆ ಎಂಕಲ್ ಒಂದು ಪೊಯ್ಯದೇನೊಂಜಿ ಉಂತ ಓಡೆ ಅಕುಲು ಬತ್ತು ದಯ ಪಂಡ ಎಂಕುಲು ಬದುಕರೆ ನನ್ನ ದುಂಬು ಎಂಕುಲು ಬದುಕುನೆ ಎಂಕು ಸೈಪಿನೇ ಅಂಚಿನ ಪರಿಸ್ಥಿತಿ ಎಂಕು ಸೈತ ಎಂಕಲ್ನ ಪರಿಸ್ಥಿತಿ ಅಂಚ ಸೈಪೋಣದ ಅನ್ನ ಅಕ್ಟೋಬರ್ ದುಂಬ ಉಂತ ಓಡೆ ದಯನಿತ್ಯಂಗಲೆ ಬಲೆ ಬುಡುಪಿನ ಜಾಗೆ ಇಜ್ಜಲ್ಪ ಪೂರ ಜಾಗೆ ಎಲ್ಲ ಉಂತುದೇರೆ ಎಂಕುಲಿತೆ ಮುರಲ್ನ ಪೂರ ಪೋಯ ಪೋಪಿನಿ ಸೀದಾ ಬರ್ಪಿನಿ ಒಂಜೊಂಜಿ ಬಲೆ ಎಲ್ಲ ಪರಿ ಉಂಡ ಈಗ ಬೂಡ್ದು ಅಂಚೈತೆ ಮೀನ್ಲ ಇಜ್ಜೆ ಒಂಜಿ ಮೇಟ್ ಮರುವೈಲಿ ಇಜ್ಜಿ ಎಟ್ಟಿ ತೂ ಅಂದಿದ್ದೆ ಕಾಲಂಡದ ಅನ್ನೆಂಕುಲು ಅಂಚ ಅದೆಂಕಲೆಗ್ ಅವು ಉಂತ ಓಡಾಕುಲು ಪೊಯ್ಯದೇನು ಇಜಿನ ಒಂಜಿ ಗೌರ್ಮೆಂಟ್ ತಕ್ಕುಲು ಅವೇ ನಾನು ಮನ್ಪೊಡು ದಯಪಂಡ ಎಂಕುಲು ಗೌರ್ಮೆಂಟ್ ಇಡ ಓಲ ಸಾಯದಾನಕೇನು ಜ ಎಂಕುಲು ಬೆನ್ಪಿನ ಜಾಗೇನು ಎಂಕಲೆ ಹಾಕುಲು ಬುಡ್ದು ಕೊರಡಂದ ಆತಿಗೇನು ಎಂಕಲೆ ಅಕ್ಕಲ್ಲ ಸಾಯಬೋಡು ಆತೆ. ಮರಳುಗಾರಿಕೆ ಎನ್ನುವ ದಂಧೆ ದಕ್ಷಿಣ ಕನ್ನಡ ಜಿಲ್ಲೆಗೆ ದೊಡ್ಡ ಶಾಪವಾಗಿ ಪರಿಣಮಿಸುತ್ತಿದೆ. ಒಂದೆಡೆ ಸೇತುವೆಗಳ ಕುಸಿತ, ಇನ್ನೊಂದೆಡೆ ಮೀನುಗಾರಿಕೆಗೆ ಹೊಡೆತ. ಮಂಗಳೂರಿನ ಗುರುಪುರ ಹೊಳೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಮರಳುಗಾರಿಕೆಯ ಪರಿಣಾಮ ನದಿಯಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುವ ಮೀನುಗಾರರಿಗೆ ತೀವ್ರವಾದ ಆತಂಕ ಎದುರಾಗಿದೆ. ಮರಳು ಅಗೆಯುವುದರಿಂದ ನೀರಿನ ಆಳ ಹೆಚ್ಚಾಗಿ ಕೆಲವು ಜೀವ ಹಾನಿಗಳು ಕೂಡ ಈ ಭಾಗದಲ್ಲಿ ಸಂಭವಿಸಿದೆ. ಮರಳು ತೆಗೆಯುವವರು ತಮ್ಮ ದೋಣಿಯ ಲಂಗರು ಮತ್ತು ನೆಲಕ್ಕೆ ಉರಿದ ಗೂಟಗಳನ್ನು ಶಾಶ್ವತವಾಗಿ ಅದೇ ಸ್ಥಳದಲ್ಲಿ ಬಹಳ ದಿನಗಳ ಕಾಲ ಬಿಡುವುದರಿಂದಲೂ ಮೀನುಗಾರರ ಬಲೆಗಳಿಗೆ ಹಾನಿಯಾಗುತ್ತಿದೆ. ಅಲ್ಲದೆ ರಾತ್ರಿಯ ವೇಳೆ ಇಂಜಿನ್ ಬಳಸಿ ಮರಳು ಎತ್ತಲಾಗುತ್ತಿದೆ. ಈ ಕಾರಣದಿಂದಾಗಿ ಹೊಳೆಯ ಕೆಲವು ಕಡೆ ಸುಮಾರು 30 ಅಡಿಗಳಷ್ಟು ಆಳ ಸಂಭವಿಸಿದ್ದು, ಈ ಸ್ಥಳದಲ್ಲಿ ಸುಣ್ಣದ ಕಲ್ಲಿನಂತಹ ರಾಸಾಯನಿಕ ಪದರಗಳು ಮೇಲಕ್ಕೆ ಬಂದಿರುವುದರಿಂದ ಮೀನುಗಾರರ ಆತಂಕವನ್ನ ಹೆಚ್ಚಿಸಿದೆ. 2018ನೇ ಇಸವಿಯಿಂದ ನಾವು 2021ರ ತನಕ ಎಲ್ಲ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಅವರಿಗೆ ಮತ್ತು ಪೊಲೀಸ್ ಆಯುಕ್ತರಿಗೆ, ಗಣಿ ಇಲಾಖೆಗೆ ಮತ್ತು ಪರಿಸರ ಇಲಾಖೆಗೆ ಮತ್ತು ಮೀನುಗಾರಿಕೆ ಎಲ್ಲರಿಗೂ ನಾವು ಮನವಿ ಕೊಡ್ತಾ ಬಂದಿದ್ದೇವೆ. ಆದರೂ ಯಾರು ಕೂಡ ನಮ್ಮ ಬಡವರ ಮನವಿಯನ್ನು ತಿರಸ್ಕಾರ ದೃಷ್ಟಿಯಲ್ಲಿ ನೋಡೋದಲ್ಲದೆ ನಮಗೆ ಯಾರು ಕೂಡ ಸ್ಪಂದನೆ ಮಾಡಲಿಲ್ಲ. ಮತ್ತು ಈ ಮರಳುಗಾರಿಕೆ ಏನೆಲ್ಲ ಆಗ್ತಿದೆ ಅಂತ ಹೇಳಿದರೆ ಪರಿಸರ ಮಾಲಿನ್ಯಕ್ಕೆ ಇದು ಮೂಲ ಕಾರಣ. ಯಾಕೆಂತ ಹೇಳಿದರೆ ಇಲ್ಲಿಂದ ನಾನು ಗುರುಪುರ ತನಕ ನಾನು ಧ್ವನಿಯಲ್ಲಿ ಜೆಲ್ಲ ಹಾಕ್ಕೊಂಡು ದುಡಿದವ, ಅಂದರೆ ನಮ್ಮ ಕಸಬು ಇದು ಯಾಂತ್ರಿಕತೆ ಇಲ್ಲದಿರುವಾಗ ಕೂಡ ಮಾಡಿದವ. ಹೀಗೆ ಅಂತ ಹೇಳಿದಂತ ಎಂತಾಗಿದೆ ಅಂತ ಹೇಳಿದರೆ, ನಾವು ದೋಣಿ ಚಲಾಯಿಸುವಾಗ ಜೆಲ್ಲ ಹಾಕಿದರೆ ಸೀದಾ ಅದು ನೆಲದಡಿಗೆ ಹೋಗ, ಅಂದರೆ ಆ ರೀತಿ ಕೆಸರು ಗದ್ದೆ ಆಗಿದೆ ನಮ್ಮ ನದಿ ತೀರಪದ. ಅದು ಯಾವುದೆಂದರೆ ಇದು ಮರಳುಗಾರಿಕೆಯಿಂದ. ಮತ್ತು
ಸಂಜೆಗೆ ಒಂದು 7 ಗಂಟೆ ನಂತರ ಅಲ್ಲಿ ಬೀಚ್ ಸೈಡ್ ಯಾರಾದರೂ ಬಂದರೆ ಅಲ್ಲಿ ನಿಲ್ಲಿಕೆನೇ ಆಗೋದಿಲ್ಲ, ಎಲ್ಲ ಸೊಳ್ಳೆಯಲ್ಲಾಗಿ ಇದು ನಿಜವಾಗಿ ಇದು ಸಾಂಕ್ರಾಮಿಕ ರೋಗಕ್ಕೂ ಕೂಡ ಇದು ತುಂಬ ಮರಳುಗಾರಿಕೆಯಿಂದ ತುಂಬ ತೊಂದರೆ ಅಂತ ಉಂಟು ನನ್ನ ಅನಿಸಿಕೆ. ಮತ್ತು ನದಿಯಲ್ಲಿ ಒಂದು ಪಾಚಿ ಅಂತ ವಸ್ತು ಅದು ಸಾಧಾರಣ ಸೀಸನಲ್ಲಿ 3 ಸಲ ಬೀಳ್ತಿತ್ತು. ಅದರಲ್ಲಿ ಈ ಮೀನಿನ ಸಂತತಿ, ಮೀನಿನ ಮರಿಯೆಲ್ಲ ಅದರ ಒಳಗೆಲ್ಲ ಹೋಗಿ ಅದು ಮರಿಯೆಲ್ಲ ಇಡೋದು ನಾವು ನಮ್ಮ ಕಣ್ಣಾರೆ ನಾವು ಕಂಡಿದ್ದೇವೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಇವರ ಸಮಸ್ಯೆಯನ್ನ ಆಲಿಸಿ ನಮ್ಮ ಜಿಲ್ಲೆಗೆ ಶಾಪವಾಗಿರುವ ಮರಳುಗಾರಿಕೆ ಎನ್ನುವ ದಂಧೆ ನಿಲ್ಲಿಸಬೇಕು, ಸಾಂಪ್ರದಾಯಿಕ ನದಿ ಮೀನುಗಾರಿಕೆ ಉಳಿಸಬೇಕು ಎನ್ನುವುದೇ ನಮ್ಮ ಆಶಯ. ಪವನ್ ಕಾಚಿಮಡ್ಕ, ವಿ4 ನ್ಯೂಸ್, ಮಂಗಳೂರು.